ಶಿರಾನಗರದ ವರ್ಧಮಾನ್ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆದ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಬಿಕೆ ರವಿರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಅಬ್ದುಲ್ಲಾ ಖಾನ್, ನಗರಸಭಾ ಸದಸ್ಯರಾದ ಉಮಾ ವಿಜಯರಾಜ್, ವರ್ಧಮಾನ್ ಶಾಲೆಯ ಸಂಸ್ಥಾಪಕರಾದ ಸಂಜಯ್ ಎಸ್ ಗೌಡ, ಕಾರ್ಯದರ್ಶಿ ಕಪಿಲ್ ದೇವ್ ಸೇರಿದಂತೆ ಶಾಲೆಯ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು, ಪುಟಾಣಿ ಮಕ್ಕಳು, ಪೋಷಕರು ಉಪಸ್ಥಿತರಿದ್ದರು. ಈ ಒಂದು ನಮ್ಮ ವರ್ಧಮಾನ್ ಶಾಲೆಯಲ್ಲಿ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಪ್ರತಿ ವರ್ಷ ನಾವು ಈ ಒಂದು ಗ್ರಾಜ್ಯುಯೇಷನ್ ಡೇ ಅನ್ನು ನಾವು ಮಾಡ್ತಾ ಬಂದಿದ್ದೇವೆ. ಏನಕ್ಕಪ್ಪ ಇದೆಲ್ಲ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡೋ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಉತ್ತಮ ಭವಿಷ್ಯ ಸಿಗ್ಲಿ, ಮತ್ತೆ ಇದೊಂದು ಅವ್ರಿಗೆ ಒಂದು ಮೋಟಿವೇಶನಲ್ ಆಗಲಿ, ಆ ಒಂದು ನಿಟ್ಟಿನಲ್ಲಿ ಈ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಓದ್ಲಿಕ್ಕೆ ಒಳ್ಳೆ ಆಸಕ್ತಿ ಬರಲಿ ಅಂತ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ಕೆ ಪೋಷಕರಾಗಿ ತಾವೆಲ್ಲರೂ ಆಗಿನಿಂದಲೂ ಸಹ ಸುಮಾರು 2019 ಸಹ ನಮ್ಗೆ ಸಾಥನ್ನ ನೀಡುತ್ತಾ ಬರ್ತಾ ಇದ್ದೀರಾ. ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಶಾಲೆಯಲ್ಲಿ ಒಂದು ಕಲಿಕಾ ಆಧಾರಿತ ಶಿಕ್ಷಣ ಅಂದ್ರೆ ಒಂದು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ನಾವು ಮುಂಚೆಯಿಂದಲೂ ಕೊಡ್ತಾ ಬಂದಿದ್ದೇವೆ. ಅದಕ್ಕೆ ಜಾಸ್ತಿ ಒತ್ತನ್ನ ನಾವು ಮತ್ತೆ ನಮ್ಮ ಶಿಕ್ಷಕರು ನಿಮ್ಗೆ ನೀಡ್ತಾ ಬಂದಿದ್ದಾರೆ. ಕೆಲವರು ಎಷ್ಟೋ ಜನ ಪೇರೆಂಟ್ಸ್ಗಳು ನಮ್ಮ ಹತ್ರ ಬಂದು ಹೇಳ್ತಾ ಇದ್ರಿ, ನಮ್ಮಲ್ಲಿ ಏನು ನಮ್ಮ ಮಗ ರೈಟಿಂಗ್ ಬರೆಯೋದಿಲ್ಲ ಅಥವಾ ಓರಲ್ ಸ್ಟ್ರಾಂಗ್ ಇಲ್ಲ ಅಂತ. ನಾವು ಪ್ರತಿಯೊಬ್ಬರು ಹೇಳೋದಷ್ಟು ನಮ್ಮಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಕಡೆ, ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಕಡೆ ನಾವು ಜಾಸ್ತಿ ಒತ್ತನ್ನ ನೀಡ್ತಾ ಇರೋದ್ರಿಂದ ಎಸ್ ಆಫ್ ಕೋರ್ಸ್ ನಿಮ್ಮ ಒಂದು ಮಗುದು ರೈಟಿಂಗ್ ಆಗಿರ್ಬೋದು ಅಥವಾ ಓರಲ್ ಆಗಿರ್ಬೋದು ಅಷ್ಟು ಸ್ಟ್ರಾಂಗ್ ಮಾಡ್ಲಿಕ್ಕೆ ನಾವು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಆದ್ರೂ ಸಹ ನಮ್ಮ ಎಲ್ಲ ಒಂದು ಟೀಚರ್ಸ್ ಅದಕ್ಕೆ ಪ್ರಯತ್ನವನ್ನ ನೀಡ್ತಾ ಬಂದಿದ್ದಾರೆ. ಇದೆಲ್ಲರ ಜೊತೆಗೆ ಪ್ರತಿ ವರ್ಷನೂ ಸಹ ನಮ್ಮ ಶಾಲೆಯಲ್ಲಿ ಒಂದು ಹೊಸ ಹೊಸ ಕಾರ್ಯಗಳನ್ನ ನಾವು ಮಾಡ್ತಾ ಬಂದಿದ್ದೇವೆ. ಇತ್ತೀಚೆಗೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಈ ಆನ್ಯುವಲ್ ರಿಪೋರ್ಟ್ ಅಲ್ಲಿ ನಿಮ್ಗೆ ಹೇಳಿದ್ರು, ನಾವು ಇತ್ತೀಚೆಗೆ ಒಂದು ಹಳ್ಳಿಯ ವಾತಾವರಣನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಎಲ್ಲಿಯೂ ಗ್ರಾಮಕ್ಕೆ ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಹಳ್ಳಿಯ ವಾತಾವರಣ ಯಾವ ರೀತಿ ಇರುತ್ತೆ, ಅಲ್ಲಿ ಗ್ರಾಮ ಪಂಚಾಯತಿ ಆಫೀಸ್ ಯಾವ ರೀತಿ ಇರುತ್ತೆ, ಮತ್ತೆ ಅಲ್ಲಿಯ ಜನಜೀವನ ಯಾವ ರೀತಿ ಇರುತ್ತೆ ಪ್ರತಿನಿತ್ಯ ಅನ್ನೋದ್ರ ಬಗ್ಗೆ ಆ ಮಕ್ಕಳಿಗೆ ಒಂದು ಅವೇರ್ನೆಸ್ ನ ಸಹ ನಾವು ಕೊಡ್ತಾ ಬಂದ್ವಿ. ಇದ್ರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ನಾವೆಲ್ಲ ಈಗ ನಗರೀಕರಣದ ಹತ್ರ ವಾಳ್ತಾ ಇದ್ದೇವೆ. ಅಂದ್ರೆ ಒಂದು ಟೌನ್ ಅಲ್ಲಿ ವಾಸಿಸೋದ್ರಿಂದ ಎಷ್ಟೋ ಜನ ಮಕ್ಕಳಿಗೆ ಒಂದು ಹಳ್ಳಿಯ ಸೊಗಡು ಗೊತ್ತಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ನಾನು ಆಗ್ಲೇ ಹೇಳಿದಾಗ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕಡೆ ಒತ್ತನ್ನ ನೀಡ್ತಾ ಇರೋದ್ರಿಂದ ಈ ರೀತಿ ನಾನಾ ವಿಧವಾದಂತಹ ಆಕ್ಟಿವಿಟಿ ಬೇಸ್ಡ್ ನಾವು ಕೊಡ್ತಾ ಬಂದಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರ್ಲಿ. ಎರಡನೇದು, ನನಗೆ ಜಾಸ್ತಿ ಒಂದು ಕಂಪ್ಲೇಂಟ್ಸ್ ಏನ್ ಬರ್ತಾರೆ ಪೇರೆಂಟ್ಸ್ ಕಡೆ, ಮೊಬೈಲ್ ಅಡಿಕ್ಷನ್ಸ್ ಬಗ್ಗೆ ತುಂಬಾ ಕಂಪ್ಲೇಂಟ್ಸ್ ಬರ್ತಾರೆ. ನಿಮ್ಮ ಮಕ್ಕಳುಗಳಿಗೆ ನೀವು ಮೊಬೈಲ್ ನ ಕೊಟ್ಬಿಟ್ಟು ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀರ ಅಂತ ಕೇಳ್ಪಟ್ಟೆ. ದಯವಿಟ್ಟು ಅದನ್ನ ಆದಷ್ಟು ನಿಲ್ಲಿಸಿ. ಯಾಕಂದ್ರೆ ಮಕ್ಕಳುಗಳು ಏನಕ್ಕಪ್ಪ ಓದ್ತಾ ಇಲ್ಲ, ಏನಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಇದೇ ಒಂದು ಕಾರಣಕ್ಕೆ. ನಾವು ಏನ್ ಮಾಡ್ತಾ ಇದೀವಿ, ನಾವಾಗ ನಾವು ಮೊಬೈಲ್ ಕೊಟ್ಟು ಕಲಿಸ್ತಾ ಇರೋದ್ರಿಂದ ಆ ಮಕ್ಕಳಲ್ಲಿ ಆ ಅಡಿಕ್ಷನ್ ನಾವು ಕಲಿಸೋದ್ರಿಂದ ಮಕ್ಕಳು ಓದೋ ಕಡೆ ಗಮನವನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಆಲ್ಟರ್ನೇಟ್ ನ ನೀವು ನೋಡ್ಬೇಕಾಗುತ್ತೆ. ಏನು ಅಂದ್ರೆ ಮಗುನ ಮನ್ಸ್ನ ಡೈವರ್ಟ್ ಮಾಡ್ಲಿಕ್ಕೆ ಮಗುನ ಹೊರಗಡೆ ಕರ್ಕೊಂಡು ಹೋಗೋದಾಗ್ಲಿ ಅಥವಾ ಪಾರ್ಕಿಗೆ ಕರ್ಕೊಂಡು ಹೋಗೋದಾಗ್ಲಿ ಅಥವಾ ನೀವು ನಿಮ್ಮ ಟೈಮ್ ನ ಮಗು ಜೊತೆ ಸ್ಪೆಂಡ್ ಮಾಡೋದಾಗ್ಲಿ ಮಾಡಿದ್ರೆ ಖಂಡಿತವಾಗಿ ಮಕ್ಕಳಲ್ಲಿ ಒಂದು ಓದೋದಕ್ಕೆ ಆಸಕ್ತಿ ಬರುತ್ತೆ. ಕೇವಲ ಶಿಕ್ಷಕರ ಮೇಲೆ ಮಕ್ಕಳನ್ನ ಪೋಷಣೆ ಮಾಡೋ ಜವಾಬ್ದಾರಿ ಇಲ್ಲ, ನಿಮ್ಮ ಮೇಲೂ ಸಹ ಆ ಒಂದು ಜವಾಬ್ದಾರಿ ಇದೆ. ಎಷ್ಟೋ ಜನ ಪೇರೆಂಟ್ಸ್ ನಾವು ಬಂದ್ ಕಂಪ್ಲೇಂಟ್ ಮಾಡ್ತೀರಾ, ಸರ್ ನಿಮ್ ಸ್ಕೂಲಲ್ಲಿ ಅದ್ ಮಾಡ್ಸಿಲ್ಲ ಇದ್ ಮಾಡ್ಸಿಲ್ಲ ಅಂತ. ಎರಡು ಕೈ ತಟ್ಟಿದ್ರೆ ಚಪ್ಪಾಳೆ. ನಿಮ್ಮ ಒಂದು ಜವಾಬ್ದಾರಿಯೂ ಸಹ ಮಕ್ಕಳನ್ನ ಬೆಳೆಸೋದ್ರಲ್ಲಿದೆ. ಕೇವಲ ಶಾಲೆಗೆ ಸೇರಿಸಿದ್ರಿಂದ ನಿಮ್ಮ ರೆಸ್ಪಾನ್ಸಿಬಿಲಿಟಿ ತಪ್ಪಲ್ಲ. ಮಗು ಮನೆಗೆ ಬಂದ್ರೆ ಮಗು ಏನ್ ಮಾಡ್ತಾ ಇದೆ, ಮಗುವನ್ನ ಯಾವ ರೀತಿ ನೀವು ಒಂದು ಜವಾಬ್ದಾರಿಯುತವಾಗಿ ನೀವು ನಡೆಸ್ಕೊಂತಾ ಇದೀರ ಅನ್ನೋದ್ರ ಮೇಲೆ ಆ ಮಗು ಭವಿಷ್ಯ ನಿಂತಿರುತ್ತೆ. ಹಾಗಾಗಿ ನಾನೆಲ್ಲ ನಿಮ್ಮ ಪೋಷಕರಿಗೆ ನಾನು ಕೇಳ್ಕೊಳ್ತೇನೆ, ನಿಮ್ಮ ಮಗು ಮನೆಗೆ ಬರ್ತಿದ್ದಾಗೆ ಮಗು ಮೇಲೆ ಒಂದು ಕೈ ನೀಡಿ ಒಂದು ಒಳ್ಳೆಯ ಹವ್ಯಾಸಗಳನ್ನ ಕಲಿಸಿ, ಒಳ್ಳೆಯ ಬುದ್ಧಿಗಳನ್ನ ಕಲಿಸಿ, ಮತ್ತೆ ಒಳ್ಳೆಯ ನಡವಳಿಕೆಗಳು ಮತ್ತೆ ಒಳ್ಳೆಯ ವ್ಯಕ್ತಿಗಳ ಜೊತೆ ಬೆರೆಯೋ ಹಾಗೆ ಮಾಡಿ. ಆಮೇಲೆ 4 ಗೋಡೆ ಮಧ್ಯೆ ಕೂತ್ಕೊಂಡು ಮಕ್ಕಳಿಗೆ ಜಾಸ್ತಿ ಒಂದು ಭಯದ ವಾತಾವರಣವನ್ನ ನೀಡಬೇಡಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಟಿವಿ ಅಂತ ಹಾಕ್ಬಿಟ್ಟು ಮನೆಯಿಂದ ಹೊರಗಡೆ ಹೋದ್ರೆ ಮಗು ಎಲ್ಲಿ ಕೆಡುತ್ತೋ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಇದೆ. ಅದು ತಪ್ಪಬೇಕು. ಅದ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳು ಹೊರಗಡೆ ಹೋದಾಗ ಬೇರೆ ಜನಗಳ ಜೊತೆ ಬೆರೆಯೋದು ಕಡಿಮೆ ಆಗುತ್ತೆ, ಅಥವಾ ನಿಮ್ಮ ಒಬ್ಬ ಸಂಬಂಧಿಗಳ ಜೊತೆ ಬೆರೆಯೋದನ್ನೇ ತುಂಬಾ ಕಡಿಮೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಜವಾಬ್ದಾರಿ ಜಾಸ್ತಿ ಇದೆ. ಅದಕ್ಕೆಲ್ಲ ನೀವೆಲ್ಲ ಕೈ ಜೋಡಿಸಿ ನಿಮ್ಮ ಮಕ್ಕಳ ಒಂದು ಉನ್ನತ ಭವಿಷ್ಯಕ್ಕಾಗಿ ಅವರು ಒಬ್ರು ಉತ್ತಮ ಪ್ರಜೆ ಆಗ್ಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ತುಂಬಾ ಅಗತ್ಯ. ವರ್ಧಮಾನ್ ಪಬ್ಲಿಕ್ ಸ್ಕೂಲ್ ಗ್ರಾಜ್ಯುಯೇಷನ್ ಡೇ ನಾನು ಇದ್ರ ಮುಂಚೆನೂ ಹೇಳಿದ್ದೀನಿ, ವರ್ಧಮಾನ್ ನೇಮ್ ಇಟ್ ಸೆಲ್ಫ್ resemble the quality of education because the dedication
ನಮ್ಮ ಸಂಜಯ್ ಸರ್ ಅವರು, ನಾನು ಬಹಳ ಅವ್ರ ಜೊತೆ ಇರ್ತೀನಿ. ಯಾವತ್ತು ಎಲ್ಲಿದ್ರು ಸಹ ಸ್ಕೂಲ್ ಬಗ್ಗೆ ಬಹಳ ಕಾಳಜಿ, ಸ್ಟೂಡೆಂಟ್ಸ್ ಬಗ್ಗೆ ಬಹಳ ಕಾಳಜಿ, ಯಾವ ರೀತಿ ಏನು ನಡೀತಾ ಇದೆ, ಹೆಂಗಿದೆ ಅಂತ ಬಹಳ ಅವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ. ಅಷ್ಟೇ ಮಟ್ಟದಲ್ಲಿ ಡೆಡಿಕೇಶನ್ ಇದೆ. ಹಾಗಾಗಿ ಇದು ಬೆಳೆಯಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಾನು ನಮ್ ಸಂಜಯ್ ಸರ್ಗೆ ಹೇಳ್ತೀನಿ, ಇದು ಬರೀ ಪ್ರೀ ಸ್ಕೂಲ್ ಲಿಮಿಟ್ಸ್ ನಾಗ ನೀವು ಇರೋದು. ನಿಮ್ಮಂತ ಒಳ್ಳೆ ಗ್ರಾಜುಯೇಷನ್ ಮತ್ತೆ ಒಳ್ಳೆ ಗ್ರಾಜುಯೇಟ್ ಆಗಿ ಒಳ್ಳೆ ಎಜುಕೇಶನ್ ಪಡೆದುಕೊಂಡು ಇರೋರು ನೀವು ವ್ಯಕ್ತಿ, ದೊಡ್ಡ ವ್ಯಕ್ತಿತ್ವ ನಿಮ್ದು. ಪ್ರೀ ಸ್ಕೂಲ್ ಬಿಟ್ಟು ನೀವು ಸ್ವಲ್ಪ ಮೇಲೆ ಬರ್ರಿ, ಇನ್ನು ಉನ್ನತ ಮಟ್ಟದಲ್ಲಿ ಈ ವರ್ಧಮಾನ್ ಅನ್ನು ತಗೊಂಡು ಹೋಗ್ರಿ. ಗ್ರಾಜುಯೇಷನ್ ಡೇಗೆ ಕೈ ಹಿಡ್ಕೊಂಡು ಹಿಂದಗಡೆ ಕೈ ಕಟ್ಕೊಂಡು ಎಷ್ಟು ಚೆನ್ನಾಗಿ ಬಂದ್ರು ಮಕ್ಕಳು. ನಾನು ಮಾತ್ರ ನನ್ನ ಸ್ಕೂಲಲ್ಲಿ ಯಾವತ್ತು ನಾನು ಅಷ್ಟು ನೀಟಾಗಿ ಬಂದ್ ನಿಂತಿರ್ಲಿಲ್ಲ ಕಣ್ರಿ. ಇವತ್ತೇ ನಾನು ಬಂದ್ ನಿಂತಿರೋದು. ನೀವು ಒಪ್ಕೊಂತೀರಾ? ಯಾರಾದ್ರೂ ಹೋಗಿದ್ದೀರಾ ಆತರ ಗ್ರಾಜುಯೇಷನ್ ಡೇಗೆ ನೀಟಾಗಿ ಕೈ ಕಟ್ಕೊಂಡು? ಇವತ್ ನಾವು ಮಕ್ಕಳು ನೋಡಕ್ ಇಷ್ಟು ಖುಷಿಯಾಗಿ ಬಂದಿದೀವಿ ಅಂದ್ರೆ ಆತರ ಒಂದು ಎಜುಕೇಶನ್ ಸಿಗ್ತಾ ಇದೆ ವರ್ಧಮಾನ್ ಸ್ಕೂಲಲ್ಲಿ. 6 ವರ್ಷ ಆಗಿದೆ ಈ ಸ್ಕೂಲ್ ಪ್ರಾರಂಭವಾಗಿ, ಅಲ್ವಾ ಸರ್? 6 ವರ್ಷ ಆಗಿದೆ. ನಾನ್ ಸದಸ್ಯ ಆದಾಗಿಂದ ನನಗೆ ತಿಳಿದ ಮಟ್ಟಿಗೆ ಪ್ರತಿ ವರ್ಷ 3-4 ಸ್ಕೂಲ್ಗಳು ಬರ್ತಾ ಇದೆ, ಹೊಸದಾಗಿ ಬರ್ತಾ ಇದೆ. ಆದ್ರೆ ಅದೇ ಒಂದು ನೇಚರ್ನ, ಅದೇ ಒಂದು ಸಂಸ್ಕೃತಿನ, ಒಂದು ಧರ್ಮನ ಉಳಿಸ್ಕೊಂಡೋಗ ಅಂತ ಒಂದು ನೇಚರ್ನ ಕೊಡ್ತಾ ಇರೋದು ವರ್ಧಮಾನ್ ಸ್ಕೂಲು. 6 ಇಯರ್ಸ್ ಇಂದ ಕೂಡ ನಾನು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ನಮ್ಮ ಮಕ್ಕಳ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ದೀನಿ. ಹಂಗಾಗಿ ಸ್ಕೂಲ್ ಚೆನ್ನಾಗಿದೆ. ಇನ್ನು ಹೆಚ್ಚಿನ ಮಟ್ಟಿಗೆ ಬೆಳಿಲಿ ಸರ್, ಎತ್ತರಕ್ಕೆ ಬೆಳಿಲಿ ಮುಂದಕ್ಕೆ ಅಂತ ನಾನು ಹಾರೈಸ್ತೀನಿ.